ಹಾಯ್ ಎಲ್ಲರಿಗೂ ಸಾನ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೊಟೀನ್ ಇವಾಗ ಬ್ಯುಸಿ ಆಗಿಬಿಡಿದೆ, ಹಾಗಾಗಿ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗಷ್ಟೇ ಆಫೀಸಿಂದ ಬಂದು ತರಕಾರಿ ಇರಲಿಲ್ಲ, ಹೋಗಿ ತೊಗೊಂಬಂದಿದ್ದೀವಿ. ಯಾಕೋ ಹೊರಗಡೆ ಮಳೆ ಬರೋ ಥರ ಇದೆ. ಅಷ್ಟರಲ್ಲಿ ಮನೆ ರೀಚ್ ಆಗಬೇಕು ಅಂತ ಬೇಗನೆ ಬಂದ್ವಿ ಮನೆಗೆ. ಆ್ಯಂಡ್ ಇವಾಗ ನನಗೆ ತುಂಬ ಕೆಲಸ ಇದೆ. ನಾಳೆ ಒಂದು ದಿನ ಆಫೀಸ್ ಹೋದರೆ ನಾಳಿದ್ದು ರಜೆ ಇದೆ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ಸಂಜೆ ಊರಿಗೆ ಹೊರಡಬೇಕು. ಈಗ ಬಟ್ಟೆ ಹಾರಾಕೋದಿದೆ, ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕೋದಿದೆ. ಈ ಆಫೀಸ್ ಹೋಗೋರ್ಗಂತೂ ಅದೆಷ್ಟು ಬಟ್ಟೆ ಬೀಳುತ್ತೆ ಅಂದರೆ ಎವ್ರಿ 2 days ಒನ್ಸ್ ಹಾಕಬೇಕಾಗುತ್ತೆ, ಅಷ್ಟು ಬೀಳ್ತಾ ಇರುತ್ತೆ. ಓಕೆ, ಮೀನ್ ವೈಲ್ ಏನಾದರೂ ಹೊಟ್ಟೆ ಹಸಿತಾ ಇದೆ, ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಬೇರೆ ಏನಿಲ್ಲ. ಚಿಪ್ಸ್ ಇದೆ, ಚಿಪ್ಸು ಹಾಕೋದಕ್ಕೆ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಏನಾದರೂ ಒಂದು ಸ್ವಲ್ಪ ತಿನ್ನಬೇಕು ಅಂತ ಅದಕ್ಕೆ ಆನಿಯನ್ ರಿಂಗ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ಎಣ್ಣೆ ಕಾಯಿಸ್ತಾ ಇದ್ದೀನಿ. ಮಾಡೋಣ. ಮೊಟ್ಟೆ ಸಾರು, ಮುದ್ದೆ, ಅನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾಳೆ ಸಂಜೆ ಬರ್ಡೇ ಇದೆ. ಸೊ ಇವತ್ತು ನೈಟ್ 12 o'clockಗೆ ಒಂದು ಕೇಕ್ ಕಟ್ ಮಾಡಿಸಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ನಾಳೆ ಸೆಲೆಬ್ರೇಟ್ ಮಾಡೋಣ ಅಂದರೆ ಇಬ್ಬರಿಗೂ ಆಫೀಸ್ ಇದೆ ಆ್ಯಂಡ್ ಈವ್ನಿಂಗ್ ಊರ ಕಡೆ ಹೋಗಬೇಕು. ಊರಿಗೆ ಹೋಗುವಾಗ ಸರ್ಪ್ರೈಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಅಲ್ಲಿ ಯಾವುದು ಕೇಕ್ ಡೆಲಿವರ್ ಮಾಡೋದಿಲ್ಲ. ಮಿಡ್ನೈಟಲ್ಲಿ ತೊಗೊಂಡ್ರೆ ಮುಂಚೆನೇ ತೊಗೋಬೇಕು, ಅವಾಗ ಸರ್ಪ್ರೈಸ್ ಎಲ್ಲ ಕೊಡೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಇವತ್ತು ನೈಟ್ 12 o'clockಗೆ. ಇವ್ರ ಬರ್ಡೇ ಆಗಿದ್ದು ಸುಮಾರು ದಿನಗಳಿಗೆ ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ನಾಳೆ ನೇಟಿವ್ಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂದ್ರೂ ಟ್ರಾವೆಲಲ್ಲೇ ಸರಿ ಹೋಗುತ್ತೆ ನಮಗೆ. ಹಾಗಾಗಿ ಇವತ್ತೇ ಕಟ್ ಮಾಡಿಸ್ಬಿಡ್ತೀನಿ. ಇಟ್ಸ್ 11:45 ಟೈಮ್. 12 ಆಗ್ತದಂಗೆ ಸಂಜೆನ ಎಬ್ಬರಿಸಿ ಕೇಕ್ ಕಟ್ ಮಾಡಿಸ್ಬೇಕು. ಇವಾಗಷ್ಟೇ ಕೇಕ್ ಬಂದಿದೆ, ಓಪನ್ ಮಾಡಬೇಕು. ನಾನು ನೋಡಿಲ್ಲ ಹೇಗಿದೆ ಅಂತ. ಸಂಜೆ ಮಲಗಿದ್ದಾರೆ. ಇಟ್ಸ್ ಅ ಸರ್ಪ್ರೈಸ್ ಫಾರ್ ಹಿಮ್. ನಾನು ಬರ್ಡೇನೇ ಗೊತ್ತಿಲ್ಲ ಅನ್ನೋ ಥರ ಇದ್ದೀನಿ. ಕೇಕ್ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಎಬ್ಬರಿಸಿ ಕೇಕ್ ಕಟ್ ಮಾಡಿಸಿದ್ರೆ ಮೇ ಬಿ ಗೊತ್ತಿಲ್ಲ ಹೇಗಿರುತ್ತೆ ಇವರ ರಿಯಾಕ್ಷನ್. ಲೆಟ್ಸ್ ಸಿ. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಆರ್ಡ್ರ್ ಮಾಡಿದ್ದೆ. ಅವರು ಒಂದು ಸ್ವಲ್ಪ ಸರ್ಪ್ರೈಸ್ ಆದರೆ ಖುಷಿ ಆಗುತ್ತೆ ನನಗೆ. ಲೆಟ್ಸ್ ತುಂಬ ಲೋ ಇದೆ ವಾಯ್ಸು, ಬಿಕಾಸ್ ಎದ್ಬಿಡ್ತಾರೆ ಜೋರಾಗಿ ಮಾತಾಡಿದರೆ. ಇಟ್ಸ್ 11:48. ಟೈಮೇ ಹೋಗ್ತಾಯಿಲ್ಲ ಇವಾಗ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಆಸೆ ಇತ್ತು. ಪಾಪು ನಮ್ಮ ಜೊತೆ ಇಲ್ಲದೆ ಇರೋ ಕಾರಣ ನಾನು ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡ್ತಿಲ್ಲ. ನಾವು ಇಬ್ಬರಿಗೂ ಕೆಲಸ ಇರೋದ್ರಿಂದ ರಜಾ ಹಾಕ್ಕೊಳ್ಳೋಕ್ಕಾಗೋದೂ ಇಲ್ಲ ಈ ಟೈಮಲ್ಲಿ. ಹಾಗಾಗಿ ಮಗುನ ಪೇರೆಂಟ್ಸ್ ಮನೆಗಳಲ್ಲಿ ಬಿಟ್ಟಿದ್ದೀವಿ. ಹಾಗಾಗಿ ಸ್ವಲ್ಪ ಡಿಸಪಾಯಿಂಟಿಂಗ್. ಅಂದರೆ ಜೋರಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕೆ ಅವನೊಬ್ಬ ಮಿಸ್ ಆಗ್ತಾನೆ. ಸದ್ಯಕ್ಕೆ ಜೋರಾಗಿಲ್ಲ, ಇನ್ನೊಂದು ದಿನ ಯಾವಾಗಲಾದರೂ ಸೆಲೆಬ್ರೇಟ್ ಮಾಡೋ ಸಂಭವ ಸಿಗುತ್ತೆ, ಅವಾಗ ಮಾಡೋಣ. ಇವಾಗ ಇದೊಂದು ಸ್ಮಾಲ್ ಸರ್ಪ್ರೈಸ್. ಸೊ ಸಂಜೆ ಮಲಗಿದ್ದಾರೆ. ಈಗ ಕೇಕ್ ಕಟ್ ಮಾಡಿಸೋದು ಒಂದೇ ಬಾಕಿ. ಪಾಪ ಡೀಪ್ ಸ್ಲೀಪಲ್ಲಿದ್ದಾರೆ. ಎಬ್ಬರಿಸ್ಬೇಕಲ್ಲ ಅಂತ ಒಂದು ಕಡೆ ಬೇಜಾರಿದೆ, ಬಟ್ ಇದು ನನ್ನ ಹಕ್ಕು. ಇವತ್ತು ಅವರ ಹುಟ್ಟಿದಬ್ಬ, ಎಬ್ಬರಿಸಲೇಬೇಕು. ಎಬ್ಬರಿಸಿ ಒಂದು ಸಣ್ಣ ಸರ್ಪ್ರೈಸ್ ಕೊಡಬೇಕು. ನಿದ್ದೆ ಮಾಡೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಬಾರ್ದು, ಬಟ್ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಏನಕ್ಕೆ ಈ ಟೈಮಲ್ಲಿ ತರಿಸ್ದೆ, ಮಾರ್ನಿಂಗ್ ಮಾಡ್ಬೋದಿತ್ತಲ್ಲ ಅಂತ ಬೇಕಾದರೂ ಅಂದರೂ ಅನ್ಬೋದು. 11:58. ಇನ್ನು 2 ನಿಮಿಷ ಟಕ್ ಅಂತ ಹೋಗಿಬಿಡುತ್ತೆ. ಸೊ ಅಷ್ಟರಲ್ಲಿ ನಾನು ಕ್ಯಾಂಡಲ್ ಹಚ್ಕೊಳ್ತೀನಿ. ಕ್ಯಾಂಡಲ್ ಹಚ್ಚಿ ಇವಾಗ ಅವ್ರ ಹತ್ರ ತೊಗೊಂಡೋಗಿ ಎಬ್ಬರಿಸೋದೊಂದೇ ಬಾಕಿ. ಅವ್ರನ್ನ ಎಬ್ಬರ್ಸೋಕೆ 1 minute ಬೇಕಲ್ಲ. 59. ಅಲಾರಮ್ ಕೂಡ ಇಟ್ಟಿದೆ, ಅಪ್ಪಿ ತಪ್ಪಿ ಮರೆತು ಹೋಗ್ಬಿಡ್ತೀನಿ ನಾನು ಅಂತ.
ಆರಾಮ್ ಆಗ್ತಾ ಇದೆ. ಈಗ ಇಬ್ಬರು ಜನ ಲೈಟ್ಸ್ ಆನ್. ಸಂಜು ಸಂಜು ಎದ್ದೇಳು ಸಂಜು. ಸಂಜಯ್ ಹಲೋ ಸಂಜಯ್ ಸಂಜಯ್. ವಿಶ್ ಯು ಹ್ಯಾಪಿ ಬರ್ತ್ಡೇ. Thank you. Get up. Thank you. ಓದ್ಬೇಕಾ? ವಿಶ್ ಮಾಡಿ ಓದು. ಈ ಫೆಲ್ಟ್ ಹ್ಯಾಪಿ. ಸ್ಮಾಲ್ ಬ್ರೇಕ್ ತೊಗೊಂಡಿದ್ದಾರೆ, ಕಟ್ ಮಾಡೋಕ್ಕೆ ಮುಂಚೆ. Nice. You liked it? Yes.